ಕಿನ್ಯ ಗ್ರಾಮ ಪಂಚಾಯತ್ ವತಿಯಿಂದ ಸುಮಾರು 1000 ಅರ್ಹ ಕುಟುಂಬಗಳಿಗೆ ಆಹಾರದ ಕಿಟ್ಟನ್ನು ಶಾಸಕರು ಶ್ರೀ ಯುಟಿ ಖಾದರ್ ಸೋಮವಾರ ಪಟ್ಟಿಯರು. ಕಿನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಸೇರಿದ್ದು ಸರ್ಕಾರದ ಸವಲತ್ತನ್ನು ಸಮರ್ಪಕವಾದ ಜನಗಳಿಗೆ ಮುಟ್ಟಾವನ ವ್ಯವಸ್ಥೆಗೆ ಬೈದರು. ಲಾಕ್ಡೌನ್ ಪೊರ್ತಡು ತಂಗಳ ಗ್ರಾಮದಗಳಿಗೆ ಸಹಾಯ ಮಲ್ಪಡು ಪಂಪಿನ ಉದ್ದೇಶಡು ಅರ್ಹರೇನು ಗುರುತಿಸಾದ ಕಿಟ್ಟನ್ ಒಪ್ಯಾವನ ಬೇಲಿನ ಪಂಚಾಯತ್ ದಗಳು ಮಾಲ್ತದೇರ್ ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ತಿಳಿಪಾಯರು. ಅತ್ಯಂತ ಸಂತೋಷವಾಗುತ್ತದೆ. ಕಿನ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಸೇರಿ ಅಧಿಕಾರಿಗಳು ಸೇರಿಕೊಂಡು ಸರ್ಕಾರದ ಸವಲತ್ತನ್ನು ಸಮರ್ಪಕವಾಗಿ ಜನರಿಗೆ ತಮ್ಮ ಮುಟ್ಟುವಂಥ ವ್ಯವಸ್ಥೆ ತಾವು ಇವತ್ತು ಬಂದಿದ್ದಾರೆ. ಅದಕ್ಕೆ ಈ ಒಂದು ಕೊರೋನಾ ಸಂಬಂಧಪಟ್ಟಂಥ ಈ ಒಂದು ಲಾಕ್ಡೌನ್ ಪೀರಿಯಡ್ನಲ್ಲಿ ಜನಸಾಮಾನ್ಯ ಯಾರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಕೆಲಸ ಮಾಡಿದಂಥ ಇವತ್ತು ಪರಿಸ್ಥಿತಿಯಲ್ಲಿ ಮಾಲೀಕರು ಕೂಡ ಕೆಲಸ ಮಾಡಿಸುವಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಆರ್ಥಿಕದ ಪರಿಸ್ಥಿತಿ ಇದ್ದಂಥ ದುಡ್ಡು ಒಂದು ತಿಂಗಳಲ್ಲಿ ಖರ್ಚಾಗುವಂಥ ಪರಿಸ್ಥಿತಿ ಆಗಿದೆ. ಈ ಸಂದರ್ಭ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಸಹಕಾರ ಕೊಟ್ಟಿದೆ. ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಇವತ್ತೊಂದು ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಟುಕೊಂಡು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸದಸ್ಯರು ನಮ್ಮ ಗ್ರಾಮದವರು ಎಲ್ಲಾದರೂ ಕೂಡ ನಾವು ಈ ರೀತಿ ಸಹಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಗ್ರಾಮದ ಪ್ರತಿಯೊಂದು ಅರ್ಹರಿಗೆ ಮನೆಯವರಿಗೆ ಇದನ್ನು ವಿತರಿಸುವಂಥ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಬಹುಶಃ ಇವತ್ತು ನಿಮ್ಗೆ ಗೊತ್ತಿದ್ದಾಗೆ ಈ ಒಂದು ರೋಗಕ್ಕೆ ಸಂಬಂಧಪಟ್ಟಂತೆ ಜನಜಾಗೃತಿ ಕಾರ್ಯಕ್ರಮ ಭಾಳಷ್ಟು ಇವತ್ತು ನಡಿಬೇಕಾಗ್ತದೆ. ಇಷ್ಟು ತನಕ ಸ್ವಲ್ಪ ಆರಾಮ, ಇನ್ನು ನಿಮಗೆ ಭಾಳ ಜಾಗ್ರತೆ ಮತ್ತು ಕಷ್ಟದ ಪರಿಸ್ಥಿತಿ. ಯಾರೆಲ್ಲ ಎಷ್ಟು ತನಕ ನಾನು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಮಾಸ್ಕ್ ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರಲಿಲ್ಲ, ಅದು ಇನ್ನೂ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇನ್ನು ಯಾರಿಗೆ ರೋಗ ಉಂಟು ಯಾರಿಗೆ ರೋಗ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಸರ್ಕಾರ ಟೆಸ್ಟ್ ಮಾಡ್ದೇ ಬಿಟ್ಟಿದೆ. ಯಾರ ದೂರದಿಂದ ಬಂದಾಗ ಅವನು ಕ್ವಾರಂಟೈನ್ ಮಾಡಿ ಅವ್ರಿಗೆ ಟೆಸ್ಟ್ ಮಾಡಿ ನೆಗೆಟಿವ್ ಇಲ್ಲ ಅಂದರೆ ಮನೆ ಕಳಿಸುವುದು, ಇದ್ದರೆ ಚಿಕಿತ್ಸೆ ಕೊಡುವಂಥ ಪರಿಸ್ಥಿತಿ. ಸರ್ಕಾರ ಕೈ ಬಿಟ್ಟು ಇವತ್ತು ಟೆಸ್ಟ್ ಅಂತಿಲ್ಲ, 7 ದಿವಸ ಕೂತ್ಕೊಂಡು ಹೋಗಬೇಕು, ಇಲ್ಲದ್ರೆ ಮನೆಗೆ ಹೋಗಬೇಕು. ಅವನು ಮನೆಗೆ ಹೋದ ನಂತರ ಬಂದರೆ ಅವನ ನೆರೆಕರಿಗೆಲ್ಲರಿಗೂ ಕೂಡ ಇವತ್ತು ಸಮಸ್ಯೆ. ಸೊ ನಮ್ಗೆ ಗೊತ್ತಾಗೋದಿಲ್ಲ ಇನ್ನು ಯಾರಿಗೆ ಉಂಟಾ ಯಾರಿಗೆ ಇಲ್ಲ ಅಂತೇಳಿ. ಅದನ್ನು ಮತ್ತೆ ಪುನಃ ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಇವತ್ತು ಹೇಳಿದ್ದೇವೆ. ನಾನು ಸರ್ಕಾರಕ್ಕೆ ಹೇಳಿದ್ದೇನೆ, ಭಾಳ ಜಾಗೃತಿಯಿಂದ ನಾವು ಇರುವಂಥ ವಿಚಾರ ಮಾಡಬೇಕು. ಇವತ್ತು ಸ್ವಲ್ಪ ಎಡವಟ್ಟಾದರೂ ಕೂಡ ನಮಗೆ ಎಲ್ಲರೂ ಕೂಡ ಕಷ್ಟದ ಪರಿಸ್ಥಿತಿ ಸಿಗುವಂಥ ವಿಚಾರ
ವಿಚಾರ ಬೇಡ. ದಯವಿಟ್ಟು ಯಾರು ಕೂಡ ಇದರ ಬಗ್ಗೆ ಭಯ ವಿಭ್ರಾಂತ ವಿಚಾರ ಬೇಡ. ಯಾರಾದರೂ ಸೋಂಕಿತರಾದರೆ ಅವರು ಸಮಾಜ ಮತ್ತು ನಿಮ್ಮ ಗ್ರಾಮದಿಂದ ದೂರ ಇರುವಂಥ ಕೆಲಸ ಮಾಡಬೇಡಿ. ಹಾಗೇನು ಸಡನ್ ಯಾರು ಕೂಡ ಬರಲಿಕ್ಕೆ ಹೋಗುವುದಿಲ್ಲ. ಹಾಗೆ ಬರುವುದಾದ್ರೆ ಮತ್ತು ಡಾಕ್ಟರ್ಗಳು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಹೇಗೆ, ನರ್ಸ್ಗಳು ಹೊರಗೆ ಬರಬೇಕಲ್ಲ. ಆದ ಕಾರಣ ದೂರ ಇಡುವಂಥದ್ದು ಸಪ್ರೇಟಾಗಿ ಅದೇನು ವಿಚಾರ ಏನು ಬೇಡ. ಇದಕ್ಕೆ ಅವ್ರಿಗೆ ಧೈರ್ಯ ಕೊಟ್ಟು ನೀವು ಸ್ವಲ್ಪ ಜಾಗ್ರತೆಯಿಂದ ಇದ್ದು ಅದು ಹರಡದಂತ ನೋಡೋದು ಕೆಲಸ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಗ್ರಾಮದಲ್ಲಿ ಇವತ್ತು ಆಗಬೇಕು. ಪ್ರತಿಯೊಬ್ಬರು ಕೂಡ ಇವತ್ತು ಸಹಕಾರ ಕೊಡಬೇಕು. ಗ್ರಾಮ ಪಂಚಾಯತ್ ಅದಕ್ಕೆ ಮುಂದೆ ನಿಂತು ಸಮರ್ಪಕವಾಗಿ ಒಂದು ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜೊತೆ ಚರ್ಚೆ ಮಾಡಿಕೊಂಡು ಸಮರ್ಪಕವಾದ ಒಂದು ಅನುಷ್ಠಾನಕ್ಕೆ ನಮ್ಮ ಪಂಚಾಯತ್ ಇವತ್ತು ರೆಡಿಯಾಗಬೇಕು. ನಾವು ಬಹುಶಃ ಕ್ವಾರಂಟೈನಲ್ಲಿ ನಮ್ಮ ಕ್ಷೇತ್ರ ಇವತ್ತು ಮಾದರಿ. ಯಾಕೆ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧಿಕಾರಿಗಳು ಬೆಲ್ಮಾ ಗ್ರಾಮ ಪಂಚಾಯತ್ ಸೇರಿ ಅಲ್ಲಿ 24 ಗಂಟೆ ಕಚೇರಿ ಓಪನ್ ಮಾಡಿ ನಿಮ್ಮ ಯಾರ್ಯಾರ ಸಂಬಂಧ ಎಲ್ಲೆಲ್ಲಿ ಬರ್ತಾರೆ ಆ ಕಡೆಗೆ ಅಲೆದಾಡೋ ಪ್ರದರ್ಶನ ಎಲ್ಲ ನೇರವಾಗಿ ಬೆಲ್ಮಾಗೆ ಬನ್ನಿ ಪಂಚಾಯತಿಗೆ. ಅಲ್ಲಿಂದ ಬೇರೆ ಬೇರೆ ಕಡೆಗೆ ಕ್ವಾರಂಟೈನ್ ವಾದಿತ ಇರಲಿ ಇನ್ನಿದ್ದಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಇವತ್ತು ನಮಗೆ ಇವತ್ತು ಹಾಸ್ಟೆಲ್ ಕೊಟ್ಟಿದೆ. ಅಲ್ಲಿ ಬಹುಶಃ ನಿಲ್ಲಿಸಿ ಅವರ ಮನೆ ಕಳಿಸುವಂಥ ಕೆಲಸ ಆಗಿದೆ. ಆದರೆ ನಿಮಗೆಲ್ಲರನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಕೊರೋನಾದ ಪೊರ್ತುಡು ಸಂಕಷ್ಟಗೊಳಗಾಯಿನ ಕುಟುಂಬಲೆಗ್ ತಂಕ್ಲೆ ಕ್ಷೇತ್ರದ ಶಾಸಕರು ಯುಟಿ ಖಾದರ್ನ ನಿರ್ದೇಶನದಲಕ ಪಂಚಾಯತಿರ್ದು ಆಹಾರ ಕಿಟ್ಟನ್ನು ಒದಗಾವನ ಬೇಲೆನ್ ಮಲ್ತದ ಪಂಡದ ಕಿನ್ಯಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸಿರಾಜುದ್ದೀನ್ ಕಿನ್ಯಾ ತೆರಿಪಾಯರು. ಈ ಕೋವಿಡ್-19 ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯುಟಿ ಖಾದರ್ ಅವರ ನಿರ್ದೇಶನದಂತೆ ಇವತ್ತು ಪಂಚಾಯತಿಯಿಂದ ಆಹಾರ ಕಿಟ್ ಒದಗಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಯಾವಾಗ ಕೋವಿಡ್-19 ಈ ಜನರಿಗೆ ಸಂಕಷ್ಟ ಶುರುವಾಯಿತು ಆ ಸಂದರ್ಭದಲ್ಲಿ ಶಾಸಕರು ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ನಮ್ಮ ಗ್ರಾಮದ ಎಲ್ಲ ಆಗುಹೋಗುಗಳಿಗೆ ಸ್ಪಂದಿಸಿ ಯಾರೆಲ್ಲ ಸಂಕಷ್ಟಕ್ಕಿದ್ದಾರೆ ಅವರಿಗೆ ಅವರ ಕಡೆಯಿಂದಲೂ ಮತ್ತು ದಾನಿಗಳ ಕಡೆಯಿಂದಲೂ ಆಹಾರ ಕಿಟ್ ಕೊಡಿಸಲು ನಮಗೆ ತುಂಬ ಸಹಕಾರಿಯಾಗಿದ್ದಾರೆ. ಮತ್ತು ನಮಗೆ ಸರ್ಕಾರದ ಆದೇಶ ಬಂದಾಗ ನಮ್ಮ ಶಾಸಕರು ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರು ಎಲ್ಲ ಅಧಿಕಾರಿಗಳನ್ನು ಕರೆದು ನಮಗೆ ಕಿಟ್ ಕೊಡಿಸುವಂಥ ಒಂದು ಕಾನೂನಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ಮಾಡಿಸಿಕೊಟ್ಟಿದ್ದಾರೆ. ಅದೇ ಕಾರ್ಯಕ್ರಮಕ್ಕೆ ಅವರ ಅಭಯಹಸ್ತದಿಂದ ಕಿಟ್ ಕೊಡಬೇಕಂತ ನಾವು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ಕಿನ್ನೆ ಗ್ರಾಮ ಪಂಚಾಯತ್ ವತಿಯಿಂದಲೂ ಸಮಸ್ತ ನಾಗರಿಕ ವತಿಯಿಂದಲೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೂನೂರು ಅವರು ಬಂದಿದ್ದಾರೆ. ಅವರು ಸಹ ನಮ್ಮ ಮೊನ್ನೆ ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲ PDOಗಳನ್ನು ಕರೆದು ಎಲ್ಲರಿಗೆ ಮಾರ್ಗದರ್ಶನ ಕೊಟ್ಟು ಈ ಕಾರ್ಯಕ್ರಮ ನಡೆಸಲು ಯಶಸ್ವಿಯಾಗಿ ಸಹಕರಿಸಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದ ಪಂಚಾಯತ್ ಅಧ್ಯಕ್ಷರಾದ ಮಾಲಿನ್ ನಾರಾಯಣ ಪೂಜಾರಿ ಅವರಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದ ಅಬಸಾಲಿ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಅಮಿತ್ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಮೊಹಮ್ಮದ್ ಅವರಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಫಾರೂಕ್ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಮೊನ್ನೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಪಂಚಾಯತಿ ಮತ್ತು ಸರ್ಕಾರಕ್ಕೆ ಸಹಕರಿಸಿದ ವಾದಿ ತೈಬದ ಮುಖ್ಯಸ್ಥರಾದ ಅಬ್ಸಾಲಿ ಆಜಿ ಅವರು ಸಹ ಇದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸೆಕ್ರೆಟರಿ ಸಿಬ್ಬಂದಿ ವರ್ಗ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವರನ್ನೆಲ್ಲರೂ ಸ್ವಾಗತಿಸುತ್ತಾ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಸದಸ್ಯರು ಸಿದ್ದಿಕ್ ತಲಪಾಡಿ, ಕಿನ್ಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮಾಲಿನಿ ನಾರಾಯಣ್ ಪೂಜಾರಿ, ಸದಸ್ಯರು ಅಬುಸಾಲಿ, ಮೊಹಮ್ಮದ್ ಫಾರೂಕ್, ಹಮೀದ್ ಕಿನ್ಯಾ, ಕಿನ್ಯಾ ವಾದಿ ತೈಬದ ಮುಖ್ಯಸ್ಥರು ಅಬುಸಾಲಿ ಆಜಿ, ಆಸಿಯಮ್ಮ, ಆಶಾಲತಾ, ಅಬುಚಾ ಕಟ್ಟಪಟ್ಪು, PK ಅಬುಬಕರ್ ಪಾಲ್ಪಡೆದಿದ್ದರು.